ಸದ್ಯಕ್ಕೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕರಾವಳಿ, ಮಲೆನಾಡು, ಕೇರಳ ಭಾಗದಲ್ಲಿ ಮಳೆ ಅಬ್ಬರ ಜಾಸ್ತಿ ಆಗ್ತಿದೆ. ಮೈಸೂರಿನ ಕಪಿಲಾ ನದಿಯ ಒಳಹರಿವಿನ ಪ್ರಮಾಣ ಕೂಡ ನಿರಂತರವಾಗಿ ಹೆಚ್ಚಳ ಆಗ್ತಾ ಬರ್ತಾ ಇದೆ. ಮೈಸೂರಿನ ಕಪಿಲಾ ನದಿಯ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿರೋದು ಈಗ ಸದ್ಯಕ್ಕೆ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ವಿಚಾರ ಈಗ ಗೊತ್ತಾಗ್ತಿರೋದು. ಮೈಸೂರು ಹೊರವಲಯದ ಸುತ್ತೂರು ಸೇತುವೆ ಕೂಡ ಮುಳುಗಡೆ ಆಗಿದೆ ಅನ್ನೋದು ಸುದ್ದಿ. ಸೇತುವೆ ಮುಳುಗಡೆ ಹಿನ್ನೆಲೆಯಲ್ಲಿ ಮೈಸೂರು ಸುತ್ತೂರು ಸಂಪರ್ಕ ಏನು ರಸ್ತೆ ಇದೆ ಆ ಸೇತುವೆ ಕೂಡ ಈಗ ಬಂದ್ ಆಗಿದೆ. ಬದಲಿ ರಸ್ತೆಗಳ ಮೂಲಕ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಕಬಿನಿ ಜಲಾಶಯದಿಂದ ಒಟ್ಟು 77,000 ಕ್ಯೂಸೆಕ್ಸ್ ನೀರು ಈಗ ಹೊರಬರ್ತಾ ಇದೆ. ಈಗ ಸುತ್ತೂರು ಮಠಕ್ಕೆ ಹೋಗುವಂತಹ ಒಂದು ಸೇತುವೆ ಏನಿದೆ ಆ ಒಂದು ರಸ್ತೆಯನ್ನು ಈಗ ನೋಡ್ತಾ ಇದ್ರಿ, ಯಾವ ಮಟ್ಟಕ್ಕೆ ನೀರಲ್ಲಿ ಹರಿತಿದೆ ಅಂತ. ರಾಜ್ಯದಾದ್ಯಂತ ಈಗ ವರ್ಣನ ಅಬ್ಬರ ಜೋರಾಗ್ತಾ ಇದೆ. ಕಪಿಲಾ ನದಿಯಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಸದ್ಯಕ್ಕೆ ಮೈಸೂರಿನಿಂದ ಸುತ್ತೂರಿಗೆ ಹೋಗುವಂತಹ ರಸ್ತೆಯಲ್ಲಿ ಒಂದು ಸೇತುವೆ ಏನು ಸಿಗುತ್ತೆ ಅಲ್ಲಿ ಈಗ ಈ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಿದ್ದಾವೆ. ಎಲ್ಲಿ ನೋಡಿದ್ರೂ ಕೂಡ ನೀರಿನ ಒಂದು ಮಟ್ಟ ಹೆಚ್ಚಾಗಿದೆ. ಜೊತೆಗೆ ಕಬಿನಿ ಜಲಾಶಯದಿಂದ ಇದೇ ಈ ಬಾರಿ ಒಂದು ದಾಖಲೆ ಮಟ್ಟಕ್ಕೆ ನೀರು ಆಗಿರೋದ್ರಿಂದ ತುಂಬಿರೋದ್ರಿಂದ ಈಗ ನೀವು ನೋಡ್ತಾ ಇದ್ರಿ ಕಬಿನಿ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಅಲ್ಲಿಂದ ಹರಿತಿರುವಂತಹ ನೀರಿನ ಒಂದು ಪ್ರವಾಹ ಏನಿದೆ ಅದು ಪ್ರವಾಹವನ್ನು ಸೃಷ್ಟಿ ಮಾಡಿದೆ. ನೀರನ್ನು ಅಲ್ಲಿ ಗೇಟ್ ಓಪನ್ ಮಾಡಿದಾಗ ಆ ಒಂದು ನೆರೆ ಪೀಡಿತ ಪ್ರದೇಶಗಳು, ಆ ಒಂದು ಕಪಿಲಾ ನದಿಯ ಒಂದು ಕಬಿನಿ ಜಲಾಶಯದಿಂದ ಏನೋ ನೀರು ಹರಿಯುತ್ತೆ ಆ ಪ್ರದೇಶಗಳಲ್ಲಿ ಕೃತಕ ನೆರೆ ಉಂಟಾಗಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದೇ ರೀತಿಯಾಗಿ ಮೈಸೂರಿನಿಂದ ಊಟಿಗೆ ಹೋಗುವಂಥ ರಸ್ತೆ, ಮೈಸೂರಿನಿಂದ ಸುತ್ತೂರು ಹೋಗುವಂಥ ರಸ್ತೆ ಎಲ್ಲವೂ ಕೂಡ ಈಗ ಜಲಾವೃತವಾಗಿದೆ. ಈಗ ಮಲ್ಲನಮೂಲೆ ಮಠ ಯಾವ ರೀತಿಯಾಗಿ ಅಲ್ಲಿ ಮಳೆಯಿಂದಾಗಿ ಎಫೆಕ್ಟ್ ಯಾವ ರೀತಿ ಕಾಣಿಸ್ಕೊಂಡಿದೆ ಅಂತ ನೋಡೋದಾದ್ರೆ ನಂಜನಗೂಡಿನಲ್ಲಿರುವಂತಹ ಮಠ ಇದು. ಇಲ್ಲೂ ಕೂಡ ಆಲ್ಮೋಸ್ಟ್ ದೇವಸ್ಥಾನದ ಅರ್ಧದಷ್ಟು ಭಾಗ ನೀರಿನಿಂದ ಆವೃತವಾಗಿರೋದು. ಕಬಿನಿ ಜಲಾಶಯದಿಂದ ಈಗ ಆಗಲೇ ನೀರು ಸಾಕಷ್ಟು ಬಿಟ್ಟಿರೋದ್ರಿಂದ ಸಾಕಷ್ಟು ಏರಿಯಾಗಳಲ್ಲಿ ಅದರ ಎಫೆಕ್ಟ್ ಕಾಣ್ತಾ ಇದೆ. 2003ರಲ್ಲಿ ಈ ರೀತಿಯಾಗಿ ಒಂದು ಮಳೆ ಬಂದಿತ್ತಂತೆ. ಅದಾದ ನಂತರ ಆಲ್ಮೋಸ್ಟ್ 15 ವರ್ಷಗಳ ನಂತರ ಇಂತಹ ಒಂದು ಪ್ರವಾಹ ಕೃತಕ ನೆರೆಯನ್ನು ನೋಡ್ತಾ ಇದ್ದಾರೆ ಜನ. ಅಲ್ಲಿ ಆಗಲೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಸದ್ಯಕ್ಕೆ ಮಲ್ಲನಮೂಲೆ ಮಠ, ಅದೇ ರೀತಿಯಾಗಿ ನಂಜನಗೂಡಿನಲ್ಲಿರುವಂತಹ ಹಲವಾರು ದೇವಸ್ಥಾನಗಳಿಗೆ ಸ್ನಾನಘಟ್ಟ ಏನಿರುತ್ತೆ, ಮಂಟಪ ಎಲ್ಲವೂ ಕೂಡ ನೀರಿನಿಂದ ಆವೃತವಾಗಿರೋದು. ಇನ್ನು ಮೈಸೂರು ಊಟಿ ರಸ್ತೆ ಏನಿದೆ, ರಾಷ್ಟ್ರೀಯ ಹೆದ್ದಾರಿ, ಅಲ್ಲೂ ಕೂಡ ಈಗ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ಜನ ಅಲ್ಲಿ ಓಡಾಡ್ತಿದ್ದಾರೆ. ಒಂದಷ್ಟು ಜನ ಒಂದು ಮಳೆ ನೀರಿನಲ್ಲೂ ಕೂಡ ಅಲ್ಲಿ ಕೂತ್ಕೊಂಡು ಅದೇ ರೀತಿಯಾಗಿ ಓಡಾಡ್ತಾ ಫೋಟೋಗಳನ್ನು ತೆಗಿತಾ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ವಾಹನ ಸಂಚಾರಕ್ಕೆ ಸಾಕಷ್ಟು ಕಷ್ಟ ಆಗಿರೋದ್ರಿಂದ ಬದಲಿ ರಸ್ತೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸ್ವಲ್ಪ ಸುತ್ತ ಹಾಕಿ ಹೋಗಬೇಕಾಗುತ್ತೆ. ಈಗ ಮೈಸೂರಿನಿಂದ ಊಟಿ ಹೋಗುವಂಥವ್ರು ಕಪಿಲಾ ನದಿಯಲ್ಲಿ ಈಜಾಟ ಜೊತೆಗೆ ಕೆಲವೊಬ್ಬರು ದುಸ್ಸಾಹಸ ಮಾಡುವಂಥ ಕೆಲಸಕ್ಕೆ ಕೂಡ ಹೋಗಿದ್ದಾರೆ. ನೀವೀಗ ನೋಡ್ತಾ ಇದ್ರಿ ಕಪಿಲಾ ನದಿಯಲ್ಲಿ ಈಜುವಂಥ ಒಂದು ದುಸ್ಸಾಹಸಕ್ಕೆ ಒಬ್ಬ ವ್ಯಕ್ತಿ ಕೈ ಹಾಕಿರೋದು. ಅದನ್ನು ಕೆಲವರು ಮೊಬೈಲ್ನಲ್ಲಿ ವಿಡಿಯೋ ಕೂಡ ಮಾಡಿದ್ದಾರೆ. ಕಪಿಲಾ ನದಿಯಲ್ಲಿ ಏನು ಕೃತಕ ನೆರೆಯಲ್ಲಿ ಕಾಣ್ತಾ ಇದೆ ಆ ಒಂದು ನದಿಯಲ್ಲಿ ಈಜಾಡುವಂಥ ದುಸ್ಸಾಹಸಕ್ಕೆ ವ್ಯಕ್ತಿಯೊಬ್ಬ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಮೈಸೂರು ಓಟಿ ರಸ್ತೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಈಗ ಸದ್ಯಕ್ಕೆ ಯಾವ ರೀತಿಯಾಗಿ ವಾಹನ ಸಂಚಾರ ಇದೆ? ಏನಾದರೂ ವಾಹನ ಸುಗಮವಾಗಿ ಹೋಗ್ಬೋದಾ ಅಥವಾ ಬದಲಿ ರಸ್ತೆಯನ್ನೇ ಅವಲಂಬಿಸಿದಾರ ಜನ ಅಂತ? ಈಗ ಎಸ್ ಅವಿನಾಶ್, ಈ ಕ್ಷಣದವರೆಗೂ ಸಹ ಬದಲಿ ರಸ್ತೆಯನ್ನೇ ಅವಲಂಬಿಸಿರುವಂತಹ ಸಾರಿಗೆಯ ಎಲ್ಲ ವಾಹನ ಸವಾರರು ಮತ್ತು ಬೃಹತ್ ವಾಹನ ಸವಾರರು ಬದಲಿ ಮಾರ್ಗದಲ್ಲಿಯೇ ಏನು ಮೈಸೂರು ಕೇರಳ ಮತ್ತು ಮೈಸೂರಿನ ತಮಿಳುನಾಡಿನ ಗಡಿ ಭಾಗಕ್ಕೆ ತೆರಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವಿನಾಶ್, ನಾವು ಈಗಲೂ ಸಹ ದೃಶ್ಯಗಳಲ್ಲಿ ನೋಡಬಹುದು. ಬೆಳಿಗ್ಗೆ ನಾವು ತೋರಿಸಿದಂತಹ ದೃಶ್ಯಗಳಿಗೂ ಈಗಲೂ ಸಾಕಷ್ಟು ವ್ಯತ್ಯಾಸ ಇದೆ. ಈಗ ಇನ್ನಷ್ಟು ಒಳ ಹರಿವು ಹೆಚ್ಚಾಗಿದೆ ಮತ್ತು ಹೊರ ಹರಿವು ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನಾವೀಗ ನಮ್ಮ ಬಲಭಾಗದಲ್ಲಿ ನೋಡಬಹುದು ನದಿ ಎಷ್ಟರ ಮಟ್ಟಿಗೆ ಅದು ಉಕ್ಕಿ ಹರಿತಾ ಇದೆ ಅನ್ನೋದನ್ನ
ಇರುವುದನ್ನ ನಾವು ಕಾಣಬಹುದು. ನದಿ ತನ್ನ ಅಪಾಯದ ಮಟ್ಟವನ್ನ ಮೀರಿ ರಸ್ತೆಗೆ ಬಂದು ಹರಿತಾ ಇದೆ. ಅಲ್ಲಿ ಅದರ ಪ್ರವಾಹದ ಭೀತಿಯನ್ನ ನಾವು ನೋಡಬಹುದು. ಸಂಪೂರ್ಣವಾಗಿ ರಸ್ತೆಯಲ್ಲಿ ನಿಂತಿರುವಂತಹ ನೀರು ಯಾವುದೇ ರೀತಿಯ ವಾಹನ ತೆರಳದೇ ಇರುವ ರೀತಿ ಮಾಡಿದೆ ಅಂತ ಹೇಳ್ಬೋದು. ಸುಮಾರು 1 ಕಿಲೋಮೀಟರ್ ಮುಂಭಾಗದಲ್ಲೇ ವಾಹನ ಸಂಚಾರವನ್ನ ನಿಷೇಧ ಮಾಡಿರುವಂತಹ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಯಾವುದೇ ರೀತಿಯ ವಾಹನ ತೆರಳಬಾರದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ನನ್ನ ಎಡಭಾಗದಲ್ಲಿ ನೋಡಬಹುದು, ಇನ್ನು ಪೊಲೀಸರನ್ನು ಸಹ ಇಲ್ಲಿ ನಿಯೋಜನೆ ಮಾಡಿ ಏನು ನದಿಯ ಪಕ್ಕ ದಡಕ್ಕೆ ಯಾರೂ ಸಹ ಹೋಗಬಾರ್ದು ಮತ್ತು ಇಲ್ಲಿ ಈಜಾಡುವಂತಹ ದುಸ್ಸಾಹಸಕ್ಕೂ ಸಹ ಕೈ ಹಾಕಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರನ್ನು ಸಹ ನಿಯೋಜನೆ ಮಾಡಿ ಅವರನ್ನು ಸಹ ನಿಯಂತ್ರಣ ಮಾಡೋದಕ್ಕೆ ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನ ಬಿಟ್ಟಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳು ಈಗ ಕೆಲವೇ ಹೊತ್ತಿನ ಮುಂಚೆ ವ್ಯಕ್ತಿಯೊಬ್ಬರು ಈಜಾಡೋದಕ್ಕೆ ತೆರಳಿದ್ರು. ಈ ಹಿನ್ನೆಲೆಯಲ್ಲಿ ಅಂತಹ ಘಟನೆಗಳು ನಡೀಬಾರದು ಅನ್ನೋ ದೃಷ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಸಾರ್ವಜನಿಕರನ್ನ ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಸಹ ಮಾಡಲಾಗ್ತಾ ಇದೆ. ಸಾಕಷ್ಟು ಜನ ಸಾರ್ವಜನಿಕರು ಇಲ್ಲಿದ್ದಾರೆ. ಎಲ್ಲರೂ ಬಂದು ನದಿಯ ಬಳಿ ಸೆಲ್ಫಿಯನ್ನು ತೆಗೆದುಕೊಳ್ಳೋದು ಮತ್ತು ಫೋಟೋವನ್ನು ತೆಗೆದುಕೊಳ್ಳೋದು ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಂದು ಹಂತದಲ್ಲಿ ಖುಷಿ ಇದ್ರೆ ಈ ಭಾಗದ ರೈತರಿಗೆ ಒಂದು ರೀತಿ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಹೊರಹರಿವು ಬಂದಿರೋದ್ರಿಂದ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮತ್ತು ಸಾಕಷ್ಟು ಬೆಳೆ ಹಾನಿಯೂ ಸಹ ಆಗಿದೆ. ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ. ಅವಿನಾಶ್, ಇಲ್ಲಿ ಮಾತನಾಡ್ಸೋಣ. ಸರ್ ಹೇಳಿ, ಇಷ್ಟು ವರ್ಷದಲ್ಲಿ ನೀವು ಇವತ್ತು ಯಾವತ್ತಾದ್ರೂ ನೋಡಿದ್ರಾ ಈ ರೀತಿಯಾದಂಥದ್ದು? ಒಂದ್ಸಾರಿ ಬಂದಿತ್ತಂತೆ, ಬೇರೆ ಊರು ಹೇಳಿದ್ರಿಂದ ನಮಗೆ ಗೊತ್ತಾಯ್ತು. ನಾನು ನೋಡಿದ ಮಟ್ಟಿಗೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ರೋಡ್ಗೆ ಬಂದಿರೋದು ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ನೀವು ಎಲ್ಲಿಯವರು ಸರ್? ಎಲ್ಲಿಂದ ಬಂದಿದ್ದೀರಾ? ಮತ್ತೆ ಇದೆ ಯಾವಾಗಿಂದ ಈ ತರ ಹಿಂದೆ ಯಾವಾಗ್ಲಾರು ಆಗಿತ್ತ? ಒಂದು 20 ವರ್ಷದಿಂದ ಆಗಿತ್ತು. 20 ವರ್ಷದಿಂದ ಬಂದಿತ್ತು. ರೋಡ್ ಹತ್ತಿತ್ತು, ಒಂದಡಿ ಮೇಲೆ ಬಂದಿತ್ತು. ಅದೇ ಫಸ್ಟ್ ಇದೇ ಲಾಸ್ಟ್ ಬಂದಿರೋದು. ಮೊದಲೊಂದ್ಸಲ ಬಂದಿತ್ತು. ಈ ಭಾಗದಲ್ಲಿ ಸರ್ ಈ ರೀತಿಯಾದಂತ ನೆರೆ ಬಂದ್ರೆ ಏನೇನು ಸಮಸ್ಯೆಗಳಾಗುತ್ತೆ ಸರ್? ಸರ್ ಇಲ್ಲಿ ಸುಮಾರು ಇವಾಗ ಭತ್ತ ಹಾಕಿದ್ರೆ, ಇವಾಗ ಭತ್ತ ಬೆಳೆ ಬಂದ ಟೈಮಲ್ಲಿ ಇದಾಗುತ್ತೆ. ಇವಾಗ ಪೈರು ಹಾಕಿದ್ದಾರೆ, ಸ್ವಲ್ಪ ಪೈರು ಹಾಕಿರೋರು ಸುಮಾರು ಜನ ಹೊಂಟಾಗಿದೆ. ಅದು ಎಲ್ಲ ನಾಶ ಆಗಿದೆ. ತುಂಬಾ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಇಲ್ಲಿ ಇದು ಅದು ಒಂದು ಈಗ ರಾಷ್ಟ್ರೀಯ ಹೆದ್ದಾರಿ, ಇದು ತಮಿಳುನಾಡು ಮತ್ತು ಕೇರಳಕ್ಕೆ ಇದೇ ಮಾರ್ಗ ಕಲ್ಪಿಸೋದು. ಇದರಿಂದ ಏನ್ ಸಮಸ್ಯೆ ಆಗ್ತಾ ಇದೆ? ಇದರಿಂದ ತೊಂದರೆ ಸರ್. ಇಲ್ಲೇ ಹೋಗ್ತಿದ್ದು, ಈಗ ಆ ಕಡೆ ಹೋಗ್ತೇವೆ, ಅಲ್ಲೆಲ್ಲ ಬಾರಿ ರೋಡ್ ಸ್ವಲ್ಪ ಇನ್ನೂ ಹೈಟ್ ಮಾಡ್ಬೇಕಾಗಿತ್ತು. ಮೊದಲು ಇತ್ತು, ಕಡಿಮೆ ಇತ್ತು, ಸ್ವಲ್ಪ ಹೈಟ್ ಇತ್ತು. ಅದರಿಂದ ಏನಾಗಿದೆ, ಸ್ವಲ್ಪ ಇವಾಗ ನೀರು ಮೊದಲಿಕ್ಕಿಂತ ರೋಡ್ ಹೈಟ್ ಕಮ್ಮಿ ಇದ್ರೆ ಇನ್ನೂ ಸ್ವಲ್ಪ ನೀರು ತುಂಬ ಪಕ್ಕದ ಜಮೀನಿಗೆ ಇದು ಗದ್ದೆಗೆಲ್ಲ ಲಾಸ್ ಆಗ್ತಿತ್ತು. ಇವಾಗ ಹೈಟ್ ಪಡೆದಿಲ್ಲ, ಸ್ವಲ್ಪ ಇದು ಅವಾಯ್ಡ್ ಆಗಿದೆ. ಇನ್ನೂ ಹೈಟ್ ಮಾಡಬೇಕಾಗಿತ್ತು, ಮಾಡಿಲ್ಲ ಅಷ್ಟೇ. ಎಸ್ ಅವಿನಾಶ್, ಏನು ಇಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಿದ್ರೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಎದುರಾಗ್ತಾ ಇರಲಿಲ್ಲ. ಮತ್ತು ಕೆಳಗಡೆ ಒಂದು ಸಣ್ಣ ಮಟ್ಟದ ಒಂದು ಪೈಪ್ ಲೈನ್ ಅನ್ನ ಮಾಡಿ ನೀರು ಪಕ್ಕಕ್ಕೆ ಹೋಗುವಂತ ವ್ಯವಸ್ಥೆಯನ್ನು ಸಹ ಮಾಡಬಹುದಿತ್ತು. ಆದರೆ ಈಗಾಗಲೇ ನಮಗೆ ಸಾಕಷ್ಟು ಬೆಳೆಯೂ ಸಹ ನಷ್ಟವಾಗಿದೆ. ಇಲ್ಲಿ ಬೆಳೀತಾ ಇದ್ದಂತಹ ಭತ್ತ ನಾಟಿ ಸಹ ಆಗಿತ್ತು. ಆ ಒಂದು ಎಲ್ಲ ಪೈರುಗಳು ಸಹ ನಾಶವಾಗಿದೆ. ಇಲ್ಲಿನ ರೈತರು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರೆ, ವಾಹನ ಸವಾರರು ಇನ್ನೊಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋ ಮಾತುಗಳನ್ನ ಇಲ್ಲಿರುವಂತಹ ಸಾರ್ವಜನಿಕರು ಹೇಳ್ತಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪುಟ್ಟಪ್ಪ. ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಎಡಬಿಡದೆ ಸುರಿದಂತಹ ಮಳೆ ಇಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಬಿಟ್ಟು ಬಿಟ್ಟು ತುಂತುರು ಮಳೆ ಸುರಿತಾನೆ ಇದೆ. ಹಾರಂಗಿ ಜಲಾಶಯಕ್ಕೆ 10,373 ಕ್ಯೂಸೆಕ್ಸ್ ನೀರು ಹರಿಬಿಡಲಾಗ್ತಾ ಇದೆ. ಇನ್ನು ಹೀಗಾಗಿ ಜಲಾಶಯದಿಂದ ನದಿಗೆ 21,183 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ನದಿಯಲ್ಲಿ ನೀರು ಹರಿಸಿರುವುದರಿಂದ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಹಾರಂಗಿ ಜಲಾಶಯದ ಅಧಿಕಾರಿಗಳು ಸೂಚಿಸಿದ್ದಾರೆ. ಇನ್ನು ಮಲೆನಾಡು ಭಾಗದಲ್ಲಿ ಮತ್ತೆ ಆರಂಭವಾಗಿದೆ ಮಳೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ, ಶೃಂಗೇರಿ ಸೇರಿ ಹಲವೆಡೆ ಈಗ
ಮತ್ತೆ ಮಳೆ ಆರಂಭವಾಗಿದೆ. ಕಳಸಾ ಕುದುರೆಮುಖ, ಅದೇ ರೀತಿಯಾಗಿ ಕೊಪ್ಪ ಶೃಂಗೇರಿಯಲ್ಲೂ ಕೂಡ ಮಳೆ ಜಾಸ್ತಿ ಆಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇರೋದು. ಈಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಶೃಂಗೇರಿ ತಾಲೂಕಿನಲ್ಲೂ ಕೂಡ ಮಳೆ ಜಾಸ್ತಿ ಆಗಿದೆ ಅಂತ. ಕಳಸಾ ಕುದುರೆಮುಖ, ಕೊಪ್ಪ ಶೃಂಗೇರಿಯಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ಭದ್ರಾ, ತುಂಗಾ, ಹೇಮಾವತಿ ನದಿ ಒಳಹರಿವಿನ ಪ್ರಮಾಣ ಈಗ ನಿರಂತರವಾಗಿ ಮೇಲೇರ್ತಾ ಇದೆ. ಮತ್ತೆ ಮುಳುಗುವ ಒಂದು ಹಂತಕ್ಕೆ ಹೆಬ್ಬಾಳೆ ಸೇತುವೆ ಹೋಗಿರೋದು. ಹೊರನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ಹೆಬ್ಬಾಳೆ ಸೇತುವೆ, ಅದು ಕಳಸಾದಿಂದ ಹೊರನಾಡಿಗೆ ಹೋಗಬೇಕಾದ್ರೆ ಹೆಬ್ಬಾಳೆ ಸೇತುವೆ ಸಿಗುತ್ತೆ. ಅದು ಕೂಡ ಈಗ ಭಾಗಶಃ ಮುಳುಗುವಂತಹ ಪರಿಸ್ಥಿತಿಯಲ್ಲಿದೆ. ಮಲೆನಾಡಿನಲ್ಲಿ ಕೊಂಚ ಬ್ರೇಕ್ ಕೊಟ್ಟು ಒಂದು ರೀತಿಯಾಗಿ ಕಣ್ಣಾಮುಚ್ಚಾಲೆ ಆಗ್ತಾ ಇತ್ತು ಮಳೆ. ಆದರೆ ಈಗ ಮತ್ತೆ ಮಳೆ ಆರಂಭವಾಗಿದೆ ಅನ್ನೋದು ಮಾಹಿತಿ ನಮಗೆ ಸಿಗ್ತಾ ಇದೆ. ಈಗ ಹೆಬ್ಬಾಳೆ ಸೇತುವೆಯನ್ನು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಆ ರಸ್ತೆಯ ಮಟ್ಟವನ್ನ ರೀಚ್ ಆಗಿದೆ. ಇನ್ನೇನು ಕೊಂಚ ಮಳೆ ಬಂದ್ರೆ ಆ ರಸ್ತೆ ಕಂಪ್ಲೀಟ್ ಆಗಿ ಕವರ್ ಆಗಿ ದಾರಿ ಮೂಲಕ ಹೋಗೋಕೆ ಆಗೋದಿಲ್ಲ. ಇದು ಅದೇ ರೀತಿಯಾಗಿ ಭದ್ರಾ ನದಿಯನ್ನ ಈಗ ನೀವು ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಮಳೆ ಬಂದಿದೆ. ಅದೇ ರೀತಿಯಾಗಿ ಸೇತುವೆಯಿಂದ ನೋಡ್ತಿರುವಂತಹ ವ್ಯೂ ಇದು. ಭದ್ರಾ ನದಿ ಸಾಮಾನ್ಯವಾಗಿ ಬಾಳೆಹೊನ್ನೂರು, ಮಾಗುಡಿ ಆ ಒಂದು ಪ್ಲೇಸ್ಗಳಲ್ಲಿ ಹರಿಯುವಂತಹ ಒಂದು ನದಿ. ಅಲ್ಲೂ ಕೂಡ ಸಾಕಷ್ಟು ಪ್ರವಾಹ ಈಗ ಕಂಡು ಬರ್ತಾ ಇದೆ. ಈಗ ಸೇತುವೆಯ ಮೇಲಿನಿಂದ ತೆಗೆತಿರುವಂತಹ ಒಂದು ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಜನ ಕೂಡ ಅಲ್ಲಿ ಕೊಡೆಗಳನ್ನು ಹಿಡ್ಕೊಂಡು ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಭದ್ರಾ ನದಿ ಕೂಡ ಅಪಾಯದ ಮಟ್ಟವನ್ನ ಮೀರಿ ಹರಿತಿದೆ. ಇತ್ತ ಹೊರನಾಡಿಗೆ ಒಂದು ಸಂಪರ್ಕವನ್ನು ಕಲ್ಪಿಸುವಂತಹ ಹೆಬ್ಬಾಳೆ ಸೇತುವೆ ಈಗ ಮುಳುಗಡೆ ಆಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಆಲ್ಮೋಸ್ಟ್ ಜುಲೈ ಮೊದಲ 2 ವಾರಗಳಲ್ಲಿ ಒಂದು ಮಧ್ಯ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿತ್ತು. ಇದೇ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಿತ್ತು. ಈಗ ಮತ್ತೊಮ್ಮೆ ಆಷಾಢ ಮುಗಿತಿತ್ತಂತೆ. ಇವತ್ತು ಒಂದು ಅಂತಿಮ ಶುಕ್ರವಾರ. ಇವತ್ತು ನಿನ್ನೆಯಿಂದ ಮಳೆ ಶುರುವಾಗಿರೋದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ, ಶೃಂಗೇರಿ ಹಾಗೂ ಹಲವಾರು ಭಾಗಗಳಲ್ಲಿ ಇನ್ನೂ ಕೂಡ ಮಳೆ ಜಾಸ್ತಿಯಾಗಿ ಭದ್ರಾ, ತುಂಗಾ, ಅದೇ ರೀತಿಯಾಗಿ ಹೇಮಾವತಿ ನದಿ ಕೂಡ ಒಂದು ನೀರಿನ ಮಟ್ಟ ಏರ್ತಾ ಮೇಲೆ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ರಿಪೋರ್ಟರ್ ವೀರೇಶ್. ಸದ್ಯಕ್ಕೆ ಮಳೆ ಹೇಗಿದೆ ಇವತ್ತು? ಜೊತೆಗೆ ನಾವು ಭದ್ರಾ ನದಿಯ ವಿಜುವಲ್ಸ್ ಅನ್ನೆಲ್ಲ ನೋಡ್ತಾ ಇದ್ದೀವಿ. ಅಪಾಯದ ಮಟ್ಟವನ್ನು ಮೀರಿ ಹರಿತಿದ್ಯಾ? ಹೆಬ್ಬಾಳೆ ಸೇತುವೆ ಸ್ಥಿತಿ ಹೇಗಿದೆ ಅಂತ ಈಗ? ಅವಿನಾಶ್, ಏನು ನಿನ್ನೆಯಿಂದ ಕೂಡ ಎಡೆಬಿಡದೆ ಸುರಿತಿರುವಂತ ಮಳೆ ಇವತ್ತು ಬೆಳಗ್ಗೆ ಒಂದು ಕೊಂಚ ಬಿಡುವು ನೀಡಿತ್ತು. ಮತ್ತೆ ಈಗಾಗಲೇ ಮಳೆ ಮಲೆನಾಡು ಭಾಗದ ತಾಲೂಕುಗಳಾದಂತಹ ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕಿನಲ್ಲಿ ಈಗಾಗಲೇ ಮತ್ತೆ ಮಳೆ ಆರಂಭವಾಗಿರುವಂತದ್ದು. ಇದ್ರ ಜೊತೆಗೆ ಏನು ಮಳೆ ಆರಂಭ ಆದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿರುವಂತಹ ತುಂಗಾ ಮತ್ತು ಭದ್ರಾ, ಹೇಮಾವತಿ ನದಿಗಳು ಮೈದುಂಬಿ ಹರಿಯುತ್ತಿರುವಂತದ್ದು. ಜೊತೆಗೆ ಕಳಸಾ ಹೊರನಾಡು ಸಂಪರ್ಕ ಕಲ್ಪಿಸುವಂತ ಹೆಬ್ಬಾಳೆ ಸೇತುವೆ ಕೂಡ ಈಗ ಮುಳುಗುವ ಹಂತಕ್ಕೆ ತಲುಪಿರುವಂತದ್ದು. ಅಂದ್ರೆ ನಿನ್ನೆ ಇಡೀ ದಿನ ಏನು ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿತ್ತು, ಮತ್ತೆ ಬೆಳಗ್ಗೆ ಕೆಲ ಕಾಲ ಓಪನ್ ಆಗಿತ್ತು. ಅದಕ್ಕೆ ಈಗ ಮತ್ತೆ ಮಳೆ ಆರಂಭವಾಗಿರೋದ್ರಿಂದ ಮತ್ತೆ ಮುಳುಗುವ ಹಂತಕ್ಕೆ ತಲುಪಿರುವಂತದ್ದು. ಇದರಿಂದ ಏನು ಹೊರನಾಡಿಗೆ ತಲುಪುವಂತ ಪ್ರವಾಸಿಗರು ಒಂದು ಪರದಾಡುವ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಳಿಗೆ ವೀರೇಶ್. ಇನ್ನು ಬೆಳಗಾವಿ ನಗರ ಸೇರಿದಂತೆ ಹಲವು ಪಟ್ಟಣಗಳಿಗೆ ನೀರು ಪೂರೈಸುವಂತಹ ಹಿಡಕಲ ಜಲಾಶಯದ ಸಂಪೂರ್ಣ ಭರ್ತಿಯಾಗಿದೆ. ಆ ಜಲಾಶಯ ಮಹಾರಾಷ್ಟ್ರದಲ್ಲಿ ಸುರಿತಿರುವಂತಹ ಮಳೆಗೆ ಹೆಚ್ಚಿನ ಪ್ರಮಾಣದ ನೀರು ಹರಿತಿರೋದ್ರಿಂದ ಒಳಹರಿವು ಬರ್ತಾ ಇದೆ. ಇದೇ ಮೊದಲ ಬಾರಿಗೆ ಆಗಸ್ಟ್ ಮೊದಲ ವಾರದಲ್ಲೇ ಜಲಾಶಯ ಭರ್ತಿಯಾಗಿರೋದು. 51 TMC ಸಾಮರ್ಥ್ಯದ ಈ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ 10 ಗೇಟ್ಗಳ ಮೂಲಕ ಒಟ್ಟು 9,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಳೆದ 3 ವರ್ಷಗಳ ಬಳಿಕ ಈ ವರ್ಷ ಜಲಾಶಯದ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. ಜಲಾಶಯದ ಸುಂದರ ಮನೋಹರ ದೃಶ್ಯವನ್ನು ನೋಡೋದಕ್ಕೆ ಈಗ ಪ್ರವಾಸಿಗರ ದಂಡೆ ಅಲ್ಲಿಗೆ ಬರ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ಸಾವಿರಾರು ಪ್ರವಾಸಿಗರು ಹಿಡಕಲ್ ಜಲಾಶಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿಜ